ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್. ಇವತ್ತು ಏನಪ್ಪ ವಿಡಿಯೋ ಅಂತ ಹೇಳಿದ್ರೆ, ಇವಾಗಷ್ಟೇ ಒಬ್ಬರು ಕಮೆಂಟ್ ಹಾಕಿದ್ರು, ಚೈನೀಸ್ ಕ್ಯಾಲೆಂಡರ್ ಪ್ರಕಾರ ಪ್ಲ್ಯಾನ್ ಮಾಡಿ ನಾವು ಬಾಯ್ ಅಥವಾ ಗರ್ಲ್ ಬೇಬಿನ ಮಾಡ್ಕೊಳ್ಬೋದಾ ಅಂತ ಹೇಳ್ಬಿಟ್ಟು. ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ ಫಸ್ಟ್ ಟೈಮ್ ಕೇಳಿದಂಥ ಒಂದು ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು. ಸದ್ಯಕ್ಕೆ ಇವಾಗೆಲ್ಲ ಸರ್ಚ್ ಮಾಡಿ ನೋಡಿದಾಗ ತಿಳಿತು, ಹೇಳೋದಕ್ಕಾಗಲ್ಲ. 90-93% ಕರೆಕ್ಟ್ ಆಗ್ಬೋದಂತೆ, ಬಟ್ ಅದಕ್ಕಿಂತ ಜಾಸ್ತಿ ಅಕ್ಯುರೇಟಾಗಿ ಹೇಳೋದಕ್ಕಾಗಲ್ಲ. ಕೆಲವೊಬ್ಬರಿಗೆ ನಿಜ ಆಗ್ಬೋದು, ಬಟ್ ಅಕ್ಯುರೇಟಾಗಿ ಹೇಳೋದಕ್ಕಾಗಲ್ಲ. ಆಯಿತಾ, ಒಂದು ಫನ್ ವೇ ಅಂತಲೇ ಹೇಳ್ಬೋದು, ಒಂದು ತಮಾಷೆಯಾಗಿ ತಗೊಳ್ಬೋದು ಅಷ್ಟೇ. ಬಿಟ್ಟರೆ ಅಕ್ಯುರೇಟಾಗಿ ಇದನ್ನು ನಂಬಿಕೊಂಡು ಪ್ಲ್ಯಾನ್ ಮಾಡೋದಕ್ಕಾಗಲ್ಲ. ಹಾಗೆ ಈ ಚೈನೀಸ್ ಕ್ಯಾಲೆಂಡರ್ ತುಂಬ ಹಿಂದಿನಿಂದ, ಅಂದರೆ ಒಂದು 700 ವರ್ಷಗಳ ಹಿಂದಿನಿಂದ ಬಂದಂಥ ಒಂದು ಪದ್ಧತಿ ಅಂತೆ. ಅಂದರೆ ರಾಜರುಗಳಿಗೆಲ್ಲ ಮುಂದೆ ರಾಜ್ಯನ ಆಳೋದಕ್ಕೆ ಏನು ಗಂಡು ಮಕ್ಕಳು ಬೇಕಾಗ್ತಿತ್ತಲ್ವ, ಆವಾಗ ಅವರು ಜ್ಯೋತಿಷಿಗಳ ಹತ್ರ ಎಲ್ಲ ಒಂದು ಚಾರ್ಟನ್ನು ರೆಡಿ ಮಾಡಿಸಿ ಒಂದು ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ರಂತೆ. ಅದಕ್ಕೋಸ್ಕರ ಇವಾಗಲೂ ಕೆಲವೊಬ್ಬರಿಗೆ ನಿಜ ಆಗುತ್ತೆ, ಬಟ್ ಅಕ್ಯುರೇಟಾಗಿ ಹೇಳೋದಕ್ಕಾಗಲ್ಲ. ಇವಾಗ ನಾನೇ ಫಸ್ಟ್ ಒಂದು ಚಾರ್ಟ್ ನೋಡಿದೆ ಗೂಗಲಲ್ಲಿ, ಬಟ್ ಅದರಲ್ಲಿ ನಾನು ಮಂತ್ ಮತ್ತು ಏಜ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ 2 ಮಕ್ಕಳಿಗೂ ಕೂಡ ಹೆಣ್ಣು ಮಗು ಅಂತ ಬಂತು. ಬಟ್ ನನಗೆ ನಿಜವಾಗ್ಲೂ ಆಗಿದ್ದು 2 ಗಂಡು ಮಕ್ಕಳು. ಹಾಗೆ ಇನ್ನೊಂದು ಚಾರ್ಟನ್ನು ನಾನು ವಾಪಸ್ ನೋಡಿದಾಗ ಅದರಲ್ಲಿ ಕರೆಕ್ಟಾಗಿ ಬಂತು, ಗಂಡು ಮಕ್ಕಳು ಅಂತಲೇ ಬಂತು 2 ಕೂಡ. ಅದು ಚಾರ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಕೆಲವೊಂದು ಬರುತ್ತೆ ಕೆಲವೊಂದು ಬರಲ್ಲ. ಜಸ್ಟ್ ಫನ್ನಾಗಿ ತಗೊಳ್ಬೋದು ಅಂತ ನನ್ನ ಒಂದು ಅನಿಸಿಕೆ, ಬಟ್ ಕೆಲವರಿಗೆ ಅದು ನಿಜ ಕೂಡ ಆಗ್ಬೋದು. ಬಟ್ ನಾನು ಇವಾಗ ಜಸ್ಟ್ ನೋಡಿದಾಗ ನನಗನ್ಸಿದ್ದು ಅಷ್ಟೇ, ಒಂದರಲ್ಲಿ ನಿಜ ಅಂತ ಬಂತು, ಇನ್ನೊಂದರಲ್ಲಿ ಹೆಣ್ಣು ಮಗು ಅಂತ ಬಂತು. ಆಯಿತಾ, ಸೊ ಇವಾಗ ನಾನು ನಿಮಗೆ ಚಾರ್ಟ್ ತೋರಿಸ್ತೀನಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ. ಆಯಿತಾ, ಬನ್ನಿ ನೋಡಿ. ನಾನಿವಾಗ ಒಂದು ಚೈನೀಸ್ ಜೆಂಡರ್ ಚಾರ್ಟನ್ನು ತಗೊಂಡಿದ್ದೀನಿ ಗೂಗಲಿಂದ. ಇಲ್ಲಿ ಮೇಲೆ ಕಾಣ್ತಿರ್ಬೋದು ಮಂತ್ ಆಫ್ ಕನ್ಸೆಪ್ಷನ್, ಅಂದರೆ ಯಾವ ಮಂತಲ್ಲಿ ನೀವು ಕನ್ಸೀವ್ ಆಗಿದ್ದೀರಾ ಅಂತೇಳಿ. ಇನ್ನೊಂದು ಏಜ್ ಎಟ್ ಕನ್ಸೆಪ್ಷನ್, ಯಾವ ಏಜಲ್ಲಿ ನೀವು ಕನ್ಸೀವ್ ಆಗಿದ್ದೀರಾ ಅಂತ. ಆಯಿತಾ, ನನ್ನ ಫಸ್ಟ್ ಮಗನ ಪ್ರೆಗ್ನೆಂಟ್ ಇದ್ದಾಗ ನನಗೆ 22 ಇಯರ್ ಆಗಿತ್ತು. 22 ಇಯರ್ ಮತ್ತು ಆಗಸ್ಟ್ ಮಂತಲ್ಲಿ. ಆಯಿತಾ, 22 ಮತ್ತು ಆಗಸ್ಟ್ ಮಂತ್ ಸೇರುವ ಒಂದು ಜಾಗ ಇದೆ ಅಲ್ವಾ, ಅಲ್ಲಿ ಯಾವ ಬೇಬಿ ಇದೆ ಅಂತ ಹೇಳಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. 22 ಇಂದ ಇಲ್ಲಿ ನೋಡಿ ಆಗಸ್ಟ್, ಇಲ್ಲಿ ನೋಡಿ 22 ಆಗಸ್ಟ್, ಇಲ್ಲಿ ನೋಡ್ತಿರ್ಬೋದು ಬಾಯ್ ಬೇಬಿ ಇದೆ. ಬ್ಲೂ ಅಂದರೆ ಬಾಯ್, ಪಿಂಕ್ ಅಂದರೆ ಗರ್ಲ್. ಆಯಿತಾ, ಸೊ ಈ ಒಂದು ಜೆಂಡರ್ ಚಾರ್ಟಲ್ಲಿ ನನಗೆ ಕರೆಕ್ಟಾಗಿ ಬಂದಿದೆ. ಇನ್ನೊಂದು ಬೇಬಿ ಬಂದು 23 ಏಜಲ್ಲಿ, 23 ಏಜಲ್ಲಿ, ಅದು ಫೆಬ್ರವರಿಯಲ್ಲಿ. ಓಕೆನಾ, 23 ಫೆಬ್ರವರಿ ಅಂತ ಹೇಳಿದ್ರೆ ಬಾಯ್ ಬೇಬಿ. ಈ ಚಾರ್ಟಲ್ಲಿ ನನಗೆ 2 ಮಕ್ಕಳದ್ದು ಕೂಡ ಕರೆಕ್ಟಾಗಿಯೇ ಬಂದಿದೆ. ಬಟ್ ಇನ್ನೊಂದು ಚಾರ್ಟ್ ಇತ್ತು, ಅದರಲ್ಲಿ ನನಗೆ ರಾಂಗ್ ಆಗಿ ಬಂದಿದೆ. ಆಯಿತಾ, ನೋಡ್ತಿರ್ಬೋದು ನೀವು. ಮದರ್ಸ್ ಡೇಟ್ ಆಫ್ ಬರ್ತ್ ಮಂತ್ ಹಾಕುವ, ಸೆಪ್ಟೆಂಬರ್ 14 ಇಯರ್ 1999. ಇಲ್ಲಿ ನೋಡಿ ಮದರ್ಸ್ ಡೇಟ್ ಆಫ್ ಬರ್ತ್, ಡೇಟ್ ಆಫ್ ಕನ್ಸೆಪ್ಷನ್ ಅಂದರೆ LMP ಆಗುತ್ತೆ. ಆಯಿತಾ, ಆಗಸ್ಟ್ ಡೇ 14, ಸಾರಿ, ಇಯರ್ 2020, ಸಾರಿ 2020. ನೋಡಿ ಈ ಥರ ಕನ್ಸೆಪ್ಷನ್ ಡೇಟ್ ಆ್ಯಂಡ್ ಡೇಟ್ ಆಫ್ ಬರ್ತ್ ಹಾಕ್ಕೊಂಡಿದ್ದೀನಿ. ಇವಾಗ ಪ್ರೆಡಕ್ಟ್ ಬೇಬೀಸ್ ಜೆಂಡರ್. ಓಕೆ, ಯಾವ ಬೇಬಿ ಬರುತ್ತೆ ನೋಡೋಣ. ಇಲ್ಲಿ ನೋಡಿ ಗೈಸ್, ಇಟ್ಸ್ ಅ ಗರ್ಲ್ ಅಂತ ಬಂತು. ನಾನು ಕರೆಕ್ಟಾಗಿ ಡೇಟ್ ಎಲ್ಲ ಹಾಕಿದ್ದೆ, ಬಟ್ ಆದರೂ ಕೂಡ ಇಲ್ಲಿ ನೋಡಿ ಗರ್ಲ್ ಬೇಬಿ ಅಂತ ಬಂದಿದೆ. ಇವಾಗ ನಿಮಗೆ ಕನ್ಫರ್ಮ್ ಆಗಿರ್ಬೋದು, ಚಾರ್ಟಲ್ಲಿ ಕರೆಕ್ಟ್ ಬಂತು, ಬಾಯ್ ಬೇಬಿ ಅಂತಲೇ ತೋರಿಸ್ತು. ಬಟ್ ಈ ಥರ ಪ್ರೆಡಿಕ್ಟ್ ಮಾಡಿ, ಅಂದರೆ ಕರೆಕ್ಟಾಗಿ ಡೇಟ್ ಹಾಕಿದ್ರು ಈ ಥರ ಇಟ್ಸ್ ಗರ್ಲ್ ಬೇಬಿ ಅಂತ ಬಂತು. ಬಟ್ ನನಗಿರುವಂಥದ್ದು 2 ಗಂಡು ಮಕ್ಕಳು. ಸೊ ಈ ಚೈನೀಸ್ ಜೆಂಡರ್ ಚಾರ್ಟ್ ಒಂದು ಫನ್ ವೇ ಅಂತಲೇ ಹೇಳ್ಬೋದು. ಕೆಲವೊಬ್ಬರಿಗೆ ಕೆಲವೊಂದು ಚಾರ್ಟಲ್ಲಿ ನಿಜ ಅನಿಸುತ್ತೆ, ಕೆಲವೊಂದರಲ್ಲಿ ರಾಂಗ್ ಅನಿಸ್ಬೋದು. ಯೂಶ್ವಲಾಗಿ ಎಲ್ಲ ಚಾರ್ಟ್ ಒಂದೇ ಥರ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಈ ಥರ ಡೇಟ್ ಹಾಕಿ ಮಾಡಿದಾಗ ಈ ಥರ ರಾಂಗ್ ಬಂತು, ಗರ್ಲ್ ಬೇಬಿ ಅಂತ ಹೇಳ್ಬಿಟ್ಟು. ಫಸ್ಟ್ ಚಾರ್ಟಲ್ಲಿ ನನಗೆ ಕರೆಕ್ಟ್ ಬಂತು, 2 ಕೂಡ ಬಾಯ್ ಬೇಬಿ ಅಂತಲೇ ಬಂತು. ಸೊ
ಹೇಳೋದಕ್ಕಾಗಲ್ಲ, ಫನ್ ವೇ ಅಂತಲೇ ಹೇಳ್ಬೋದು. ಹಾಗೆ ಇವತ್ತಿನ ವಿಷಯ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.